ನೋಡಿ ಇವಕ್ಕೆ ಮೊಬೈಲ್ ಅಭ್ಯಾಸ ಮಾಡಬೇಡಿ. ಮೊಬೈಲ್ ನ ಚಟ ಮಾಡ್ಕೊಳುತ್ತೆ. 24 hours ಮೊಬೈಲ್ ಅಲ್ಲೇ ಇರುತ್ತೆ. ನಾವಾದ್ರೆ ಒಂದ್ ಮಾತಿ ಕೇಳ್ತೀವಿ, ಇವುಗಳಿಗೆ ಕೊಡದ್ರೇನೆ ಬುದ್ಧಿ ಬರೋದು. ಯಾರದು ಆಗಾಗ್ಲೇ ಬಂದು ಡಿಸ್ಟರ್ಬ್ ಮಾಡ್ತಾ ಇದಾರೆ? ನಾನ್ಸೆನ್ಸ್. ಬೀದಿ ಮನುಷ್ಯ. ಈ ಬೀದಿ ಮನುಷ್ಯರನ್ನ ಸ್ನಾನ ಮಾಡಿಸಿ ಪೂಜೆ ರೂಮ್ ಅಲ್ಲಿ ಇಟ್ರು ಹುಡ್ಕೊಂಡ್ ಬರೋದು ತಿಪ್ಪೇನೆ. ಹೆಂಗೆ ಸೈಕಲ್ ಗ್ಯಾಪ್ ಅಲ್ಲಿ ಲವ್ ಮಾಡಿದ್ರು ನೋಡಿ. ಬೀದಿ ಮನುಷ್ಯ ಜಾತಿ ಮನುಷ್ಯನ ಜೊತೆ ಲವ್ ಮಾಡೋದ? ನಮ್ಮ ನಾಯಿಗಳಲ್ಲಿ ಆತರ ಇಲ್ಲಪ್ಪ. ಹುಷಾರು, ಅವ್ರು ಹೇಳ್ದಂಗೆ ಕೇಳ್ಬೇಕು. ಇಲ್ಲೇ ಇರು, ನಿನ್ಗೆ ಹೋಗಿ ಊಟ ತಗೊಂಡ್ಬರ್ತೀನಿ. ಇದ್ ನಂದು ಕಣೆ, ನಂದು. ಓಯ್ ಟೈಸಿ, ಏನೇ ಇದು? ನನ್ನೇ ಹಿಡಿಯಕ್ ಬರುತ್ತೆ, ನನ್ನೇ ಸಾಯ್ಸಕ್ ಬರುತ್ತೆ. ಯಾರ್ದೇ ಇದು? ನಂದೇ ಕಣೆ. ನನ್ ಬರ್ತ್ಡೇಗೆ ನನ್ ಬಾಯ್ ಫ್ರೆಂಡು ಗಿಫ್ಟ್ ಮಾಡಿದ್ದು. ಓ ಮೈ ಡಾಗ್, ನನ್ ಮರ್ತೆ ಹೋಗಿದ್ದೆ. ಡೈಸಿ, ಹ್ಯಾಪಿ ಬರ್ತ್ಡೇ ಟು ಯು. ಡೈಸಿ, ಯಾವ ತಳಿ ಇದು? ಮಂಗಳೂರು ತಳಿ. ನೋಡಿದ್ರೇನೆ ಗೊತ್ತಾಗುತ್ತೆ. ಅಂದಂಗೆ ಇದು ಹೆಸರೇನು? ಹೆಸರೇನು ಇಟ್ಟಿಲ್ಲ ಕಣೆ, ನೀನೇ ಸಜೆಸ್ಟ್ ಮಾಡು. ಬಾಯ್ಲಿ, ನೀ ತಿನ್ನು ಅಂತ ಇಡು. ನೀ ತಿನ್ನು, ನೀ ತಿನ್ನು, ನೀ ತಿನ್ನು. ಓಯ್ ಡೈಸಿ, ಇದೇ ಖುಷಿಗೆ ಟಿಕ್ ಟಾಕ್ ಮಾಡೋಣ. ಬಾ. ಅದು ಚೆನ್ನಾಗಿ ಮಾಡುತ್ತೆ, ಅದನ್ನು ಕರಿತೀನಿ. ಓಕೆ, ರೆಡಿ? ಡೈಸಿ, ನಿಮ್ಮಪ್ಪ ಬಂದ್ರು ಅನ್ಸುತ್ತೆ. ನಿಮ್ಮಪ್ಪ ಕಂಡ್ರೆ ನನಗೆ ಭಯ. ನಾನು ಹೋಗ್ತೀನಪ್ಪ. ಇಲ್ಲೇ ಕೂತಿರು. ಪಪ್ಪ, ಮನೆಗೆ ಮನುಷ್ಯನ್ ಮರಿ ತಂದಿದ್ದೀನಿ ನೋಡಿ. ಸೋಫಾ ಬೇಕಾ ನಿನ್ಗೆ? ಮನುಷ್ಯರನ್ನ ಎಲ್ಲಿ ಇಡ್ಬೇಕು ಅಲ್ಲೇ ಇಡ್ಬೇಕು, ಇಲ್ಲ ತಲೆ ಮೇಲೆ ಬಂದು ಕೂತ್ಕೊಬಿಡ್ತಾರೆ. ಇದ್ರ ಮುಂದೆ ತಿನ್ಲೇಬಾರ್ದು, ತಿಂದ್ರೆ ಹೊಟ್ಟೆ ಬರುತ್ತೆ. ನಾನು ಮನೆ ಒಳಗೆ ಹೋಗಿ ತಿಂತೀನಿ. ಯಾಕೆ ಹೊಡೆದಿದ್ದೀರಾ ಪಾಪ? ಯಾವ್ದಮ್ಮ ಇದು? ಕಂತು ಹುಮ್ಮನ್ನು, ಜಾಸ್ತಿ ಹುಮ್ಮೆನ್ನು, ಬೀದಿ ಹುಮ್ಮೆನ್ನ ಲವ್ ಮಾಡದ? ನಮ್ಮಲ್ಲಿ ಇರ್ಲಿಲ್ಲ. ಇದನ್ನ ತಗೊಳ್ಳುವಾಗ ಅಲ್ಗೂ ಬಂದಿತ್ತು, ಇವಾಗ ಇಲ್ಲಿಗೆ ಹುಡ್ಕೊಂಡು ಬಂದ್ಬಿಟ್ಟಿದೆ. ಆಫ್ಟರ್ ಆಲ್ ಹ್ಯೂಮನ್ಸ್, ಇವಕ್ಕೆ ಲವ್ ಬೇರೆ ಕೇಳ. ತಡಿ ಮಾಡ್ತೀನಿ, ಮುನ್ಸಿಪಾಲಿಟಿ ಕಾಲ್ ಮಾಡ್ತೀನಿ. ಹಲೋ, ನಾನು ಟಾಮಿ ಡಾಲ್ಸೇಷನ್ ಅಂತ ಸ್ಕೂಬಿ ನಗರದಿಂದ ಮಾತಾಡ್ತಾ ಇದ್ದೀನಿ. ಅದು ನಮ್ಮ ಮನೆಗೊಂದು ಪೆಟ್ ಹ್ಯೂಮನ್ ತಂದಿದ್ವಿ. ಅದ್ರಲ್ಲಿ ಒಂದು ಬೀದಿ ಹ್ಯೂಮನ್ ಬಿದ್ದು ಕಾಟ ಕೊಡ್ತಾ ಇದೆ. ಬರ್ತೀರಲ್ಲ? ಬನ್ನಿ ಬನ್ನಿ, ಅಡ್ರೆಸ್ ಹೇಳ್ತೀನಿ, ಬರ್ಕೊಡಿ. ನಾಯನ್ ಹೇಳಿ ಹೋಗಿಲ್ವಾ? ಮಗಳ, ಇದನ್ನ ಹಿಡಿದು ಮುನ್ಸಿಪಾಲಿಟಿ ಕೊಟ್ಟು ಬರ್ತೀನಿ.
ಅವರಿಗೆ ಒಂದೊಳ್ಳೆ ಮನುಷ್ಯನ ಹಿಡಿದು ಅಡ್ಗೆ ಮಾಡ್ಬೇಕು. ಮನುಷ್ಯನ ಮಾಂಸನ ಬಾಯಲ್ಲೆಲ್ಲ ನೀರ್ ಬರ್ತಾ ಇದೆ. ನೀನ್ ಮಾಡಿದ್ರೆ ನಂಗೂ ಸ್ವಲ್ಪ ಕೊಡು. ಕೊಡ್ತೀನಿ. ಬಂದ 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 ಪವಾಡ ಪುರುಷ ಉದ್ಭವ ಮೂರ್ತಿ ಕಲಿಯುಗದ ಕಲ್ಯಾಣ ಮೂರ್ತಿ ಗಂಡರ ಗಂಡ ಉದ್ದಂಡ ಭೂಮಂಡಲ ಕಂಡ ಕೀರ್ತಿ ಪ್ರಚಂಡ ಬೆಂಕಿ ಚೆಂಡ ಪ್ಲಾಸ್ಟಿಕ್ ಚೆಂಡ. ಅದೇ ಈ ಲಾಸ್ಟ್ನೇದೇನೋ ಗಂಡ ಬೇರುಂಡ ಅಂದಲ್ಲ, ಹಂಗಂದ್ರೆ ಏನಂತ ಗೊತ್ತಾ ನಿನಗೆ? ಅದೇ 2 ತಲೆ ಪಕ್ಷಿ. ನೋಡು, ಈ ಲೋಕದ ಕಣ್ಣಿಗೆ ಗಂಡ ಬೇರುಂಡ ಅಂದ್ರೆ ಆ ಪಕ್ಷಿನೇ. ಆದ್ರೆ ಮದುವೆ ಆಗಿರೋ ಗಂಡಂದ್ರ ಪಾಲಿಗೆ ಗಂಡ ಹೆಂಡತಿಯಿಂದ ಬೇರೆ ಉಂಡ, ಅದೇ ಗಂಡ ಬೇರುಂಡ ಕಣೋ. ಗುರುಜಿ ಏನು ಸಖತ್ತಾಗ ಆನ್ಸರ್ ಹೇಳ್ತಾರೆ ನಮ್ ಗುರುಜಿ. ಅಪ್ಪ ಗುರುಜಿ, ನಿಮ್ಮನ್ನೆಲ್ಲೋ ನೋಡ್ತೀನಿ ಅನಿಸ್ತಾ ಇದೆ. ಹೌದಾ? ನೋಡ್ರಿತ್ರ. ಬನ್ನಿ ಗುರುಜಿ, ಕೂತ್ಕೊಳ್ಳಿ. ಮೇಲೆ ಕೂರ್ತೀರ, ಚೇರ್ ಹಾಕ್ಲಾ? ಇಲ್ಲ ಗುರುಜಿ, ನಾವೆಲ್ಲ ಹೆಂಡ್ತಿರಿಂದ ನೊಂದು ಬೆಂದಿರೋ ಪ್ರಾಣಿಗಳು. ನಿಮ್ ಮುಖಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ನಿಮ್ಮೆಲ್ಲಾ ಪ್ರಶ್ನೆಗಳನ್ನ ಇವ್ರ ಹತ್ರ ಕೇಳಿ, ಉತ್ತರ ಕೊಡ್ತಾರೆ. ನಾನ್ ಕೇಳ್ತೀನಿ. ನಾನ್ ಕೇಳ್ತೀನಿ. ಏಯ್ ನಿಲ್ಲಿಸ್ರ. ಅಲ್ಲಿ ಅಸಂಬ್ಲಿ ಹಿಂಗೆ ಕಿತ್ತಾಡ್ತಾರೆ, ನೀವು ಇಲ್ಲೇ ಕಿತ್ತಾಡ್ತಿರಲ್ಲ. ಒಬ್ಬೊಬ್ಬರ ಕೇಳ್ರಿ. ನೀನೇ ಕೇಳ. ಆಶೀರ್ವಾದ ಮಾಡಿ. ಗುರುಗಳೇ, ನಮ್ಮತ್ತ ಗಂಡಂದ್ರು ಈ ಹೆಂಡ್ತಿರಿಂದ ನೆಮ್ಮದಿಯಾಗಿರ್ಬೇಕಂದ್ರೆ ಏನ್ ಮಾಡ್ಬೇಕು? ಏನ್ ತಿನ್ನತ್ತ ಅವ್ರ ಮನೆ ಕಳಿಸ್ಬಿಡ್ಬೇಕು. ಹೋಗಿಲ್ಲ ಅಂದ್ರೆ ಮೆಟ್ ತಗೊಂಡು ಕಾಲಿಗೆ ಹಾಕೊಂಡು ಸೀದಾ ನಾವೇ ಹೊರಗೆ ಬಂದ್ಬಿಡ್ಬೇಕು. ಗುರುಜಿ ಏನ್ ಉತ್ತರ ಕೊಡ್ತೀರಾ ಗುರುಜಿ? ಗುರುಜಿ, ನಾನ್ ಕೇಳ. ಕೇಳ. ನಮಸ್ಕಾರ ಗುರುಜಿ. ನನ್ ಮದ್ವೆ ಆಯ್ತು, ಆದ್ರೆ ಫಸ್ಟ್ ನೈಟ್ ಆಗಿಲ್ಲ. ಕಂಡು ದೇವ್ರಿಗೆಲ್ಲ ಕೈ ಮುಗ್ದೆ, ಆದ್ರೂ ಏನು ವರ್ಕ್ ಆಗಿಲ್ಲ. ಯಾಕೆ ಗುರುಜಿ? ದೇವ್ರ ಹಿಂಗೆಲ್ಲ ಮೋಸ ಮಾಡಲ್ವಲ್ಲ. ಇನ್ನೇನ್ ಮಾಡಿದನ್ ಮತ್ತೆ? ಏನಂತ ಬೇಡ್ಕಂಡೆ? ದೇವ್ರೇ, ನನ್ಗೆ ಸುಖ ಶಾಂತಿ ನೆಮ್ಮದಿ ಕೊಡಪ್ಪ ಅಂತ ಕೇಳ್ಕಂಡೆ. ಓ, ಕೊಟ್ಟಿದ್ದಾನಲ್ಲಯ್ಯ. ಎಲ್ ಕೊಟ್ಟವ್ನೆ? ನೋಡಯ್ಯ, ಹೆಂಡ್ತಿ ಬಿಟ್ಟು ಹೋದ್ರೆ ಅದೇ ಸುಖ, ಹೆಂಡ್ತಿ ಮಾತ್ ಕೇಳಿಸ್ಕೊಳ್ಳಿಲ್ಲ ಅಂದ್ರೆ ಅದೇ ಶಾಂತಿ, ಹೆಂಡ್ತಿನೇ ಇಲ್ಲ ಅಂದ್ರೆ ಅದೇ ನೆಮ್ಮದಿ ಕಣಯ್ಯ. ಗುರುಜಿ, ನಮ್ಮೆಲ್ಲ ಪ್ರಶ್ನೆಗೆ ಸರಳವಾಗಿ ಉತ್ತರ ಕೊಟ್ಟಿದ್ದೀರಾ. ಗುರುಜಿ, ನಮ್ಗೆ ಕಷ್ಟ ಬಂದ್ರೆ ನಿಮ್ಮ ಹತ್ರ ಬರ್ತೀವಿ, ನಿಮಗೆ ಕಷ್ಟ ಬಂದ್ರೆ ಎಲ್ಲಿಗೆ ಹೋಗ್ತೀರಾ? ಅದು ಏನ್ ಹುಡುಕ್ತಾ ಇದ್ದೀರಾ? ಅದು ಅದೇ ಇಲ್ಲೆಲ್ಲೋ ಈ ಗಂಡಂದ್ರ ಪುನರ್ವಸತಿ ಕೇಂದ್ರ ಅಂತ ಇದೆ ಅಂತೆ, ಅಲ್ಲಿಗೆ ಜಾಯ್ನ್ ಆಗೋಣ ಅಂತ ಹೋಗ್ತಾ ಇದ್ದೀನಿ. ನಾನು ಹೆಂಡತಿಯಿಂದ ನೋವು ತಿಂದು ಬಂದಿರೋ ಕಡ್ರು. ಹೌದಾ ಗುರುಜಿ? ಹೌದು ಕಣೋ. ಐ ಟೀನೇಜ್, ಐ ಗಾಟ್ ಎಂಗೇಜ್. ಆಫ್ಟರ್ ಮ್ಯಾರೇಜ್ ನನ್ನ ಲೈಫ್ ಪೂರ್ತಿ ಡ್ಯಾಮೇಜ್. ನಾನು ಕನ್ನಡ ಮೀಡಿಯಂ, ಸ್ವಲ್ಪ ಕನ್ನಡದಲ್ಲಿ ಹೇಳಿ. ಈ ಪದನ ಕನ್ನಡದಲ್ಲಿ ಹೇಳಿದ್ರು ಒಂದೇ, ಇಂಗ್ಲಿಷ್ ಅಲ್ಲಿ ಹೇಳಿದ್ರು ಒಂದೇ ಕಣ್ರು. ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಹೇಳಿ. ಒಂದೇ ಒಂದು ತಾಳಿ, ನಮ್ಮ ಲೈಫ್ ಪೂರ್ತಿ ಖಾಲಿ. ಗುರುಜಿ, ನೀವು ಹೆಂಡತಿಯಿಂದ ನೊಂದು ಬೆಂದಿರೋ ಪ್ರಾಣಿನೇ. ಹೌದು ಕಣಪ್ಪ. ಆದ್ರೂ ನಾನು ನಿಮ್ಮನ್ನೆಲ್ಲೋ ನೋಡಿದೀನಿ ಗುರುಜಿ. ನೋಡಿದ್ದೆ ಕಣ, ಹಿಂಗೆ ಎಲ್ಲದರಲ್ಲಿ ಬೋಧನೆ ಮಾಡಕ್ಕೆ ತಿರ್ಗಾಡ್ತಿರ್ತೀನಿ. ಅಲ್ಲ, ನೀವು ಎಲ್ಲೇನೋ ಬೋಧನೆ ಮಾಡುವಂತ್ರಿ. ಈ ವಿಡಿಯೋದಲ್ಲಿ ಇರೋದು ನೀವೇನು ನೋಡಿ. ಯಾವ ತೋರ್ಸು ನೋಡಿ. ಬಾಬಾ ಗುರುಜಿ, ಲೈಫ್ ಅಲ್ಲಿ ಸಾಕಾತ್ ಎಂಜಾಯ್ ಮಾಡಿದೀರಾ. ನಿಜ ಹೇಳ್ಬೇಕು ಅಂದ್ರೆ ಅದೊಂದು ವಿಡಿಯೋದಲ್ಲಿ ಮಾತ್ರ ಕಣ ನಾನು ಸಂತೋಷವಾಗಿದ್ದದ್ದು. ಅದಾದ್ಮೇಲೆ ನನ್ನ ಲೈಫ್ ಅಲ್ಲಿ ಸಂತೋಷನ ಪದನೇ ಕಾಡಿ ಆಗ್ಬಿಡ್ತು ಕಣ್ರು. ಗುರುಜಿ, ಸಂಸಾರಿ ಆದವರು ಸನ್ಯಾಸಿ ಯಾಕಾದ್ರಿ? ಅದೊಂದು ದೊಡ್ಡ ಕತೆ ಕಣ. ನಾನು ತಣ್ಣೀರು ಅಂದ್ರೆ ಅವಳು ಮಜ್ಜಿಗೆ ಅಂತಾಳೆ. ಬೇಸಿಕ್ಲಿ ನಾನೊಬ್ಬ ಕಲಾವಿದ ಕಣ್ರು. ಹೌದು. ನನ್ನ ಹೆಂಡತಿಗೆ ನವರಸಗಳೆಲ್ಲ ಗೊತ್ತಿರ್ಬೇಕು ಅನ್ಕೊಂತೀನಿ. ಆದ್ರೆ ಅವಳು ಟಮಟೆ ರಸ,
ಮಾವಿನ ರಸ, ಆ ರಸ, ಈ ರಸ, ರಾಮ್ ರಸ ಅಂತ ಮಾಡ್ತಾಳೆ. ನಿಮ್ಗೆ ಇನ್ನೊಂದು ವಿಚಾರ ಹೇಳ್ಬೇಕಂಡ್ರು, ಹೇಳಿ. ನನ್ನ ಹೆಂಡತಿ ಮದುವೆ ಆದ ಹೊಸದ್ರಲ್ಲಿ ನಿಮ್ಮನ್ನ ರಾಜನ್ ತರ ನೋಡ್ಕೊಳ್ತೀನಿ ಅಂತಿದ್ಲು. ಮದುವೆ ಆಗಿ 6 ತಿಂಗಳಾದ್ಮೇಲೆ ಗೊತ್ತಾಯ್ತು ರಾಜ ಅಂದ್ರೆ ನಾನಲ್ಲ, ಅವಳು ಓಲ್ಡ್ ಬಾಯ್ ಫ್ರೆಂಡು ಅಂತ. ಯುವರ್ ಹೆಂಡತಿ ಓಲ್ಡ್ ಬಾಯ್ ಫ್ರೆಂಡ್ ಅಷ್ಟೇ ಅಲ್ಲ ಕಣೋ, ಅವಳು ಅವನ್ ಬಾಯ್ ಫ್ರೆಂಡ್ ಮೇಲೆ ಇರೋ ಸಿಟ್ಟಿಗೆ ಅವಳ ಮನೇಲಿ ಒಂದ್ ನಾಯಿ ಸಾಕಿ ಅದಕ್ಕೂ ಅದೇ ಹೆಸರಿಟ್ಟಿದ್ಲು. ಅದಕ್ಕೆ ಇಷ್ಟೆಲ್ಲ ಆದ್ಮೇಲೂ ಹೆಂಡತಿ ಬೇಡ ಮಕ್ಕಳು ಬೇಡ ಅಂತೇಳಿ ಯಾವ್ದಾದ್ರು ಮಠ ಸೇರ್ಕೊಳ್ಳೋಣ ಅಂತ ಈ ರೀತಿ ಗೆಟಪ್ ಅಲ್ಲಿ ಬಂದೆ ಕಣ್ರು. ಮಠ ಸೇರ್ಬೇಡಿ ಗುರುಜಿ, ನಮ್ಮ ಕೇಂದ್ರ ಸೇರಿ ಕುತ್ಕೊಳ್ಳಿ. ಕೊನೆದಾಗ ಏನಾದ್ರು ಹೇಳ್ತೀರಾ? ಕೊನೆಯದಾಗ ಒಂದೇ ಒಂದ್ ಮಾತು ಹೇಳ್ತೀನಿ ಕಣ್ರ, ಕರೆಕ್ಟಾಗಿ ಕೇಳಿಸ್ಕೊಬಿಡಿ. ನೋಡಿ, ಈ ಹೆಂಡತಿ ಮತ್ತೆ ಡೈನೋಸರ್ ಎರಡೂ ಒಂದೇ. ಅದಂಗೆ ಗುರುಜಿ? ಯಾಕಂದ್ರೆ ಅವೆರಡು ಈಗ ಇಲ್ಲ ಕಣ. ಗುರುಜಿ, ಈಗ ನಾನೊಂದು ಮಾತು ಹೇಳ್ತೀನಿ. ಹೇಳು. ಹೆಂಡತಿಯಿಂದ ನೊಂದು ಬೆಂದಿರೋ ಗಂಡಸರೇ, ನೀವ್ಯಾರು ಬೇಜಾರಾಗಿ ಕುತ್ಕೋಬೇಡಿ. ಅವರು ನಮ್ಮನ್ನ ಮನೆಯಿಂದ ಹೊರಗಾಕಿ ಹಂದಿ ತರ ತಿಂದು ಮಜಾ ಮಾಡ್ತಾವ್ರೆ. ಎಲ್ಲರೂ ಈ ನಮ್ಮ ಕೇಂದ್ರಕ್ಕೆ ಬಂದು ಮಜಾ ಮಾಡಿ. ನಿಮಗೋಸ್ಕರ ಅಂತಾನೆ ನಾನು ಈ ಕೇಂದ್ರ ಓಪನ್ ಮಾಡಿರೋದು. ಒಂದ್ ನಿಮಿಷ ಇರಿ, ಮಜಾ ಮಾಡೋಣ. ಅಪ್ಪ ಅದ್ರ ನೀರ್ ಜಾಸ್ತಿ ಹಾಕಿದ್ರೆ ರಾಯ್ತಿದ್ದ ಹೊಡ್ಬಿಡ್ತೀನಿ ನಾನು. ಕುಡಿ, ಈ 3 ಬಾಟ್ಲು ಕೊಟ್ಟಿರೋದು. ಎಂಜಾಯ್. ಅಲ್ಲ, ಬರೀ ಎಣ್ಣೆ ಇದೆ, ಸ್ನಾಕ್ಸ್ ಏನಿಲ್ವಾ? ಯು ನೀಡ್ ಸ್ನಾಕ್ಸ್. ಮ್ಯೂಸಿಕ್. ತಿಂಗಳಿಂದ ಇವತ್ ಬರ್ತಾನೆ ನಾಳೆ ಬರ್ತಾನೆ ಅಂತ ಕಾಯ್ತಾ ಕೂತಿದ್ರೆ ಇಲ್ಲಿ ಬಂದು ಕೇಂದ್ರ ಶುರು ಮಾಡಿದ್ಯೇನಪ್ಪ. ಇವನೊಬ್ಬ ಹಾಳಾಗೋದಲ್ದಲ್ಲೇ ಊರಲ್ಲಿರೋ ಗಂಡಸನ್ನೆಲ್ಲ ಹಾಳು ಮಾಡ್ತಿದ್ದಾನೆ. ಹೋಗಿದೆ ಜನುಮ